ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಸೊ ಇವತ್ತು ಆ್ಯಕ್ಚುಲಿ ನಿಮಗೆ ಮೆನ್ಷನ್ ಮಾಡಿರಂಗೆ ಬೆಳಿಗ್ಗೆ ಒಂದು ಟ್ರೇಡ್ ಮಿಸ್ ಆಯ್ತು ನನಗೆ ಆ್ಯಕ್ಚುಲಿ. ಅದಾದಮೇಲೆ ನಾಳೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ. ಪ್ರೀಮಿಯಮ್ಸ್ಗಳು ಅಷ್ಟು ಮೂಮೆಂಟ್ ಕೂಡ ಆಗ್ತಾ ಇಲ್ಲ. ಸೊ ರಿಸ್ಕ್ ಬೇಡ ಅನ್ನಿಸ್ತು. ಅದಕ್ಕೆ ಬೆಟರ್ ಮತ್ತೆ ಫೋಮೋ ಟ್ರೇಡ್ ಮಾಡೋದು ಬೇಡ. ಏನಕ್ಕೆ ಅಂದರೆ ನಿಮಗೆ ಒಂದು ಸಲ ಟ್ರೇಡ್ ಮಿಸ್ ಆದಮೇಲೆ ನಿಮ್ಮ ಮೈಂಡ್ ಸೆಟ್ ಏನು ಅನ್ಸುತ್ತೆ, ಸೊ ಲೆಟ್ ಗೋ ಅಂತ. ಬಟ್ ಇಟ್ ಇಸ್ ನಾಟ್. ಹೆಂಗೆ ಅಂದರೆ ನಿಮಗೆ ಇನ್ನೊಂದು ಫ್ರೆಶ್ ಟ್ರೇಡ್ಗೆ ಹೋಗೋಣ, ನಾನು ಟ್ರೇಡ್ ಮಾಡಲೇಬೇಕು ಅನ್ನೋದನ್ನು ಬಿಡಿ, ಓಕೆನಾ. ಸೊ ನೀವು ಹೇಳೋದಾದ್ರೆ ಲಾಸ್ಟ್ ವೀಕಲ್ಲಿ ನಾನು ಒಂದು ಟ್ರೇಡಲ್ಲಿ ಲಾಸ್ ಆದಮೇಲೆ ಟ್ರೇಡ್ಸೇ ಮಾಡಿಲ್ಲ. ಈ ವೀಕಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಡೇನೇ ಕೂಡ ಟ್ರೇಡ್ ಸಿಕ್ಕಿಲ್ಲ, ಮಿಸ್ ಆಗಿದೆ ಅಂದಮೇಲೆ ಮತ್ತೆ ಫೋಮೋ ಟ್ರೇಡ್ ಮಾಡಬೇಡಿ. ಏನಕ್ಕೆ ಅಂದರೆ ಫೋಮೋ ಟ್ರೇಡ್ ಮಾಡೋದ್ರಿಂದ ನೀವು ಯಾವತ್ತೂ ಸಕ್ಸಸ್ ಆಗೋದಿಲ್ಲ. ವೆಯ್ಟ್ ಫಾರ್ ಯುವರ್ ಆಪರ್ಚುನಿಟಿ ಮಿಸ್ ಆಯ್ತಪ್ಪ, ಚಲೋ ನೋಡೋಣ, ನಾಳೆ ಟುಮಾರೋ ಇಸ್ ಮೈ ಡೇ, ಟುಡೇ ಇಸ್ ನಾಟ್ ಮೈ ಡೇ, ಸೊ ಟುಮಾರೋ ಇಸ್ ಮೈ ಡೇ ಅಂದ್ಕೊಂಡು ಆರಾಮ್ಸೆ ಟ್ರೇಡ್ ಮಾಡಿ. ಆಲ್ವೇಸ್ ಇವು ಕೂಡ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ. ಇವತ್ತು ಕೂಡ ಲಾಜಿಕ್ಕು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೂಡೆಂಟ್ಸ್ ಮೆಸೇಜ್ಗಳು ನೋಡಿದೆ, ಸಮ್ ಪೀಪಲ್ಸ್ ಆರ್ ಮೇಡ್ ಇಟ್ ಪ್ರಾಫಿಟ್, ಸಮ್ ಪೀಪಲ್ಸ್ ಮೆನ್ಷನ್ ನೋ ಟ್ರೇಡ್, ದಟ್ಸ್ ಓಕೆ. ಇವನ್ ನಂದು ಕೂಡ ಆಪರ್ಚುನಿಟಿ ಮಿಸ್ ಆಯಿತು. ಎಲ್ಲಿ ಮಿಸ್ ಆಯಿತು, ಹೇಗೆ ಮಿಸ್ ಆಯಿತು, ಯಾಕೆ ಆ ಆಪರ್ಚುನಿಟಿ ಮಿಸ್ ಆಯಿತು ಅನ್ನೋದಕ್ಕಿಂತ ನಾನು ಅಲ್ಲಿ ಟ್ರೇಡ್ ಏನಕ್ಕೆ ತೊಗೊಳ್ಳಿಲ್ಲ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಟ್ರೇಡ್ ತೊಗೊಂಡಿದ್ರೆ ಸಕ್ಸಸ್ ಆಗ್ತಿತ್ತಿಲ್ಲ ಅಂತಲ್ಲ, ಬಟ್ ಫೇಲ್ಯೂರ್ ಕೂಡ ಆಗೋ ಚಾನ್ಸಸ್ ಕೂಡ 50-50 ಅನ್ನಿಸ್ತು. ಅದಕ್ಕೆ ನಾನು ಸುಮ್ಮನಾದೆ. ಸೊ ಇನ್ನು ಗೋಲ್ಡಲ್ಲಿ ಆಲ್ರೆಡಿ ಗೋಲ್ಡಲ್ಲಿ ಒಂದು $40 ದುಡ್ಕೊಂಡಿದ್ದೀನಿ. ಸೊ ಗೋಲ್ಡ್ ನೋಡುವ, ಗೋಲ್ಡ್ ಇನ್ನೂ ಸಂಜೆವರೆಗೆ ಇರುತ್ತೆ, ಅದರಲ್ಲಿ ಯಾವಾಗಲಾರು ಆಪರ್ಚುನಿಟಿ ಸಿಕ್ಕಿದ್ರೆ ಟ್ರೇಡ್ ಮಾಡ್ಕೊಂಡ್ರೆ ಆಯಿತು. ಸೊ ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇವತ್ತಿಂದು ನಾನು ನೋಡಿದರೆ ಆರ್ಡರ್ಸ್ ಇಲ್ಲ, ಪೊಸಿಷನ್ಸ್ ಇಲ್ಲ, ಎರಡೂ ಇಲ್ಲ. ಬಿಕಾಸ್ ಟ್ರೇಡ್ ಮಿಸ್ ಆಗಿದೆ. CP 2 ಹಾಕ್ಕೊಂಡಿದ್ದೆ ನಾನು. ಲೆಟ್ಸ್ ಕ್ಲೋಸ್ ಇಟ್ ಅಪ್. ಸೊ ಮತ್ತೆ ನಾನು ಟ್ರೇಡ್ ಮಾಡೋದಿಲ್ಲ. ಆಲ್ರೆಡಿ 12:20, ನೋ ಮೋರ್ ಟ್ರೇಡ್ಸ್, ಕ್ಲೋಸ್ ದ ಪೋರ್ಟಲ್. ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಾರ್ಕೆಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಎಷ್ಟು ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಾ, ಅಷ್ಟು ಈಸಿಯಾಗಿ ನಿಮಗೆ ಮಾರ್ಕೆಟ್ ಕೂಡ ಅರ್ಥ ಆಗಲಿಕ್ಕೆ ಗೊತ್ತಾಗ್ತಿರುತ್ತೆ. ಸೊ ಇವತ್ತಿಂದು ನಿಮಗೆ ಟ್ರೇಡ್ ನೋಡಿ. ಸೊ ಇದು ನಿಫ್ಟಿಯಲ್ಲಿ. ಸೊ ಎಕ್ಸಾಕ್ಟಾಗಿ ಸ್ಟೂಡೆಂಟ್ಸಿಗೆ ಕೂಡ ಹೇಳಿದ್ದೆ ನಾನು, ಏನಂದರೆ ಇಫ್ ನಿಫ್ಟಿ ಓಪನ್ಸ್ ಫ್ಲ್ಯಾಟಿಶ್ ಓಪನ್ ಆಗಿ ಏನಾದರೂ ಡೇ ಹೈನ ತೆಗೆದ್ರೆ ಡೆಫಿನೆಟಾಗಿ ನಾವು ಒಂದು ಅಪ್ಸೈಡ್ ಟ್ರೇಡ್ನ ಟ್ರೇಡ್ ಮಾಡೋಣ. ಡೇ ಲೋನ ತೆಗೆದ್ರೆ ವಿ ವಿಲ್ ಲುಕ್ ಇಟ್ ಫಾರ್ ರಿಟ್ರೇಸ್ಮೆಂಟ್ ಟ್ರೇಡ್, ಡೌನ್ ಸೈಡಿಗೆ ಟ್ರೇಡ್ನ ಮಾಡೋಣ ಅಂತ ಹೇಳಿದೆ, ಓಕೆನಾ. ಸೊ ಅದಾದಮೇಲೆ ಲೈಕ್ ಗ್ಯಾಪ್ ಡೌನ್ ಓಪನ್ ಆದರೆ ಈಸಿ ಇರ್ತಿತ್ತು, ಪುಲ್ ಬ್ಯಾಕ್ ಬಂದು ರಿಟರ್ನ್ ಬಂದರೆ ಡೆಫಿನೆಟಾಗಿ ಈಸಿ ಆಗುತ್ತೆ ಅಂತ. ಒಂದು ಮಾರ್ಕೆಟ್ ಫ್ಲ್ಯಾಟಿಶ್ ಓಪನ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಸೈಡ್ ವೈಸ್ ಎರಡೂ ಇತ್ತು. ಆ್ಯಕ್ಚುಲಾಗಿ ನನಗೆ ಕ್ಲಿಯರ್ ಕಟ್ ಆಗಿದ್ದು, ಒನ್ಸ್ ಮಾರ್ಕೆಟ್ ಏನಾದರೂ ಫ್ರೆಶ್ ಏನಾಗುತ್ತೆ, ಫ್ಲ್ಯಾಟಿಶ್ ಓಪನ್ ಆದಾಗ ಇಲ್ಲಿಂದ ಬೈಯರ್ಸ್ಗಳು ಹೋಲ್ಡ್ ಮಾಡ್ತಿರ್ತಾರೆ. ಸೊ ಅಗೇನ್ ಇದನ್ನು ಬ್ರೇಕ್ ಡೌನ್ ಆಗಿ ರಿಟ್ರೇಸ್ಮೆಂಟ್ ಬಂದು ಕೆಳಗಡೆ ಹೋದರೆ ಟ್ರೇಡ್ ತೊಗೊಳ್ಳೋಣ ಅಂತ. ಅಫ್ಕೋರ್ಸ್ ಇದನ್ನು ಬ್ರೇಕ್ ಡೌನ್ ಕೂಡ ಆಯಿತು ಮಾರ್ಕೆಟು. ಇಲ್ಲಿ ಬ್ರೇಕ್ ಡೌನ್ ಆದಾಗ ನನ್ನ ಮೈಂಡಲ್ಲಿ ಬಂದಿದ್ದು ಒಂದೇ, 26,000 ಲೆವೆಲ್ ಇದೆ ಇಲ್ಲಿ. ಸೊ ಮಾರ್ಕೆಟ್ ಬಂದು 2 ಡೇಸಿಂದ ಕಂಟಿನ್ಯೂಸ್ ಆಗಿ ಬಿತ್ಕೊಂಡು ಬರ್ತಾ ಇದೆ. ಸೊ ಏನಾದರೂ ಒಂದು ಸ್ಪೈಕ್ ಏನಾದರೂ ಕೊಟ್ಟರೆ ಡೆಫಿನೆಟಾಗಿ ಮಾರ್ಕೆಟ್ ಒಂದು ಶಾರ್ಪ್ ಅಪ್ಸೈಡಿಗೆ ಬರುತ್ತೆ. ಆಮೇಲೆ ಸೆಕೆಂಡ್ ಟೈಮ್ ಅಪ್ರೋಚಿಗೆ ಬಂದಾಗ ನಾನು ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೆ, ಓಕೆನಾ. ಸೊ ಶಾರ್ಪ್ ಫಾಲ್ ಕೊಟ್ಟು ಸೆಕೆಂಡ್ ಟೈಮ್ ಏನಾದರೂ ಅಪ್ರೋಚ್ ಬಂದರೆ ಐ ವಿಲ್ ಲುಕ್ ಫಾರ್ ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್ ನೋಡೋಣ ಅಂತ. ಸೊ ಬಟ್ ಮಾರ್ಕೆಟ್ ಏನು ಮಾಡ್ತು, 2-3 ಕ್ಯಾಂಡಲ್ಸ್ ಸೇಮ್ ನಾನು ಅಂದ್ಕೊಂಡಿದ್ದ ಥರನೇ ಹೋಲ್ಡ್ ಮಾಡ್ತು, ಓಕೆನಾ. ಸೊ 2-3 ಕ್ಯಾಂಡಲ್ಸ್ ಹೋಲ್ಡ್ ಮಾಡಿ ಕೂಡ ಮಾರ್ಕೆಟು ಏನಾದರೂ ಒಂದು ಬೌನ್ಸ್, ಈ ಕ್ಯಾಂಡಲ್ ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಈ ಕ್ಯಾಂಡಲು ಏನಾದರೂ ಅಪ್ಪಿ ಮೇಲ್ಗಡೆಗೆ ಬಂದರೆ ಸೊ ಡೆಫಿನೆಟಾಗಿ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗ್ತಿತ್ತು. ಮತ್ತು ಮಾರ್ಕೆಟು ಅಪ್ಸೈಡ್ ಹೋಗೋ ಚಾನ್ಸಸ್ ಕೂಡ ಇತ್ತು, ಸ್ವಲ್ಪ ಹೊತ್ತು ಮೇಲೆ ಹೋಗಿ ಸೈಡ್ ವೈಸ್ ನಿಲ್ಲೋ ಚಾನ್ಸಸ್ ಕೂಡ ಇತ್ತು, ಇಲ್ಲ ಅಗೇನ್ ಬ್ರೇಕ್ ಡೌನ್. ಇದೇನು ಮಾಡ್ತು ಮಾರ್ಕೆಟು 1 or 3 ಕ್ಯಾಂಡಲ್ಸ್ ವೆಯ್ಟ್ ಮಾಡಿ ಬ್ರೇಕ್ ಡೌನ್ ಮಾಡ್ತು. ಸೊ ಬ್ರೇಕ್ ಡೌನ್ ಮಾಡಿದ್ಮೇಲೆ ಇಟ್ಸ್ ಕ್ಲಿಯರ್ ಕಟ್ ನನ್ನ ಟ್ರೇಡ್ ಮಿಸ್ ಆಗಿದೆ. ಯಾಕೆಂದರೆ ನನಗೆ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಇಲ್ಲಿಂದಲೇ ಟ್ರೇಡ್ ತೊಗೋಬೇಕು ಅಂತ. ಬ್ರೇಕ್ ಡೌನ್ ಕೂಡ ಆಗಿತ್ತು, ನಾನು ಇಲ್ಲಿ ಟ್ರೇಡ್ ಕೂಡ ತೊಗೋಬೋದಿತ್ತು. ಓನ್ಲಿ ಒಂದು ತಿಂಗು, ನಾಳೆ ಮಂತ್ಲಿ ಎಕ್ಸ್ಪೈರಿ ಇದೆ, 26,000 ರೌಂಡ್ ಫಿಗರ್ ಇದೆ. ಬಿಕಾಸ್ ಮಾರ್ಕೆಟ್ ಬಂದು ಆಲ್ ಟೈಮ್ ಹೈಯಿಂದ ಬರ್ತಾ ಇದೆ. ಸೊ ಹಾಗಾಗಿನೇ ಎರಡೂ ಫಿಯರ್ ಇತ್ತು ನನಗೆ. ಸೊ ಅದಕ್ಕೆ ಬೆಟರ್, ಸೊ ಟ್ರೇಡೇ ಮಾಡೋದು ಬೇಡ ಬೇಕಿದ್ರೆ. ಸೊ ನನ್ನ ಪ್ರಕಾರ ಬಂದರೆ ಮಾತ್ರ ಟ್ರೇಡ್ ಮಾಡೋಣ, ಅದರ್ವೈಸ್ ಟ್ರೇಡ್ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಅದೇ ರೀಸನ್ಗೆ ಫರ್ದರ್ ಮತ್ತೆ ಟ್ರೇಡ್ ಕೂಡ ಮಾಡಲಿಲ್ಲ ನಾನು. ಸೊ ಅದಾದಮೇಲೆ ಮಾರ್ಕೆಟ್ ಕೆಳಗಡೆ ಬಂದಾಗ ಕಾಲ್ ಸೈಡ್ ಟ್ರೇಡ್ ಇಲ್ಲಿ ಮಾಡ್ಬೋದಿಕ್ಕಿಲ್ಲ ಅಂತಲ್ಲ. ಸೊ ಏನಕ್ಕೆ, ಮಾರ್ಕೆಟ್ ಕಂಟಿನ್ಯೂಸ್ ಬಿತ್ಕೊಂಡು ಬಂದಿದೆ. ಸೊ ಕೆಳಗಡೆ ಬಂದರೆ ಒಂದು ಬೌನ್ಸ್ ಕೊಡ್ಬೋದು ಅನ್ನೋದು ಮೈಂಡಲ್ಲಿತ್ತು ನನಗೆ. ಬಟ್ ಕಾಲ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಇಶ್ಯೂ ಇಷ್ಟೇ, ಏನಂದರೆ ಮಾರ್ಕೆಟಲ್ಲಿ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಸೊ ಪುಟ್ ಸೈಡ್ಗೂ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ, ಕಾಲ್ ಸೈಡ್ಗೂ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಎರಡು ಸೈಡ್ಗೂ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಅಂದಾಗ ಟ್ರೇಡ್ ಎಲ್ಲಿಂದ ಮಾಡ್ತೀರಾ, ಕ್ವಶನ್ ಬರಬೇಕಾಗಿರೋದು ಅದಲ್ವಾ. ಸೊ ನಿಮಗೆ ಎರಡು ಸೈಡ್ಗೂ ಮೂಮೆಂಟ್ ಇಲ್ಲ ಅಂದಾಗ ಟ್ರೇಡ್ ಹೇಗೆ ಮಾಡ್ತೀರಾ. ಸೊ ನಿಮಗೆ ಟ್ರೇಡ್ ತುಂಬಾ ಟಫ್ ಅನಿಸುತ್ತೆ. ಇವಾಗ ನೋಡಿ, ಮಾರ್ಕೆಟಲ್ಲಿ ಕಾಲ್ ಸೈಡ್ ಟ್ರೇಡ್ ಮಾಡಿದರೂ ಕೂಡ ಟಫ್ ಇತ್ತು, ಮಾರ್ಕೆಟು ಅಪ್ ಸೈಡ್ ಹೋಗುತ್ತೆ ಅಂತ. ಇದರ ಪುಟ್ ಸೈಡ್ ಹೋದರೂ ಕೂಡ ಟಫ್ ಇತ್ತು, ಮಾರ್ಕೆಟ್ ಡೌನ್ ಸೈಡ್ ಬರ್ಬೋದು ಅಂತ. ಸೊ ಡಿಫಿಕಲ್ಟ್ ಇದ್ದಾಗ ಟ್ರೇಡ್ ಮಾಡೋದು ಕಷ್ಟ ಆಗುತ್ತೆ.
ಅದೇ ರೀಸನ್ಗೆ ನಾನು ಮತ್ತೆ ಇಲ್ಲಿ ಟ್ರೇಡ್ನ ಎತ್ಕೊಂಡಿಲ್ಲ, ಟ್ರೇಡ್ ಕೂಡ ಮಾಡಿಲ್ಲ. ಸೊ ಫರ್ದರ್ ಐ ಗೆಸ್ 12:30 ಇನ್ನು ಮತ್ತೆ ಟ್ರೇಡ್ ಮಾಡೋದು ಕಷ್ಟನೇ. ಸೊ ಇದನ್ನು ಬ್ರೇಕ್ ಡೌನ್ ಕೂಡ ಆಗ್ಬೋದು ಮಾರ್ಕೆಟು. ಐ ಅಗ್ರಿ, ಬ್ರೇಕ್ ಡೌನ್ ಆಗಲಿ, ನೋ ಪ್ರಾಬ್ಲಮ್, ನೋ ಇಶ್ಯೂ. ಬಟ್ ಏನಂದರೆ ನನಗೆ ಒಂದ್ಸಲ ಫೋಮೋ, ನಿಮ್ಗೆ ಏನಾಗುತ್ತೆ ಗೊತ್ತಾ, ಒಂದ್ಸಲ ಈಗ ನನಗಿಲ್ಲಿ ಟ್ರೇಡ್ ಮಿಸ್ ಆಯಿತಾ, ನೆಕ್ಸ್ಟ್ ನನ್ನ ಮೈಂಡ್ ಏನು ಹೇಳುತ್ತೆ, ಇನ್ನೊಂದು ಟ್ರೇಡ್ ಎತ್ಕೊಂಬಿಡು, ಇನ್ನೊಂದು ಟ್ರೇಡ್ ಎತ್ಕೊಂಬಿಡು, ಇನ್ನೊಂದು ಟ್ರೇಡ್ ಎತ್ಕೊಂಬಿಡು. ಸೊ ನೋ, ಅದು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಹಂಗಿದ್ದಾಗ ಟ್ರೇಡೇ ಮಾಡಬೇಡಿ. ಸೊ ಆಲ್ವೇಸ್ ನಿಮ್ಮನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಬೇಡ, ಬೆಟರ್ ಆಪರ್ಚುನಿಟಿ ಸಿಗುತ್ತೆ, ನೋಡೋಣ. ಇವಾಗಂತೂ ಟ್ರೇಡ್ ಇಲ್ವಾ, ಬಿಟ್ಬಿಡೋಣ, ವಿಲ್ ವೆಯ್ಟ್ ಫಾರ್ ಎಸ್ ಬೆಟರ್ ಆಪರ್ಚುನಿಟಿ. ಸೊ ಅದನ್ನೇ ನಾನು ಮಾಡಿದ್ದು ಕೂಡ. ಇನ್ನು ಗೋಲ್ಡಲ್ಲಿ ಲೈಕ್ ನಿಮಗೆ ಆಲ್ರೆಡಿ ತೋರಿಸ್ಬೇಕು ಅಂದರೆ ಗೋಲ್ಡಲ್ಲಿ ಸೊ ಒಂದು $34 ಒಂದು ಲಾಸು, ಆಮೇಲೆ ಮಾರ್ಕೆಟಲ್ಲಿ $46, $25. ಸೊ ಫರ್ದರ್ ಇಲ್ಲಿ ಟ್ರೇಡ್ಸ್ ಇತ್ತು ಕೂಡ, ಇಲ್ಲ ಅಂತಲ್ಲ. ಸೊ ಗೋಲ್ಡಲ್ಲಿ ಇಲ್ಲಿಂದ ರಿಟ್ರೇಸ್ಮೆಂಟಿಂದ ಟ್ರೇಡ್ ಕೂಡ ಇತ್ತು ನನಗೆ. ಬಟ್ ಏನಂದರೆ ಇದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ರಿಟ್ರೇಸ್ಮೆಂಟು, ಏನಕ್ಕೆಂದರೆ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಬಂದಿದೆ. ಸೊ ಮೇ ಬಿ ಇಲ್ಲೊಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಬ್ರೇಕ್ ಡೌನ್ ಆಗ್ಬೋದು ಅಂತ ನೋಡುವ. ಮಾರ್ಕೆಟಲ್ಲಿ ಇನ್ನೂ ಟೈಮ್ ಇದೆ. ಗೋಲ್ಡಲ್ಲಿ ಡೈಲಿ ಅದ್ರದ್ದು 24 ಅವರ್ಸ್ ಮಾರ್ಕೆಟ್ ಆದ್ದರಿಂದ ಆಪರ್ಚುನಿಟೀಸ್ಗಳು ತುಂಬ ಸಿಗ್ತಲೇ ಇರ್ತವೆ. ಆಪರ್ಚುನಿಟೀಸ್ಗೆ ಏನು ಬರ ಇಲ್ಲ ಮಾರ್ಕೆಟಲ್ಲಿ. ಸೊ ಗೋಲ್ಡಲ್ಲಿ ಕೂಡ ಅಷ್ಟೇ ನಿಮಗೆ ಈಸಿ ಟ್ರೇಡ್ ಸಿಗ್ತವೆ. ಟ್ರೇಡ್ ವೆಯ್ಟ್ ಮಾಡಿ ಟ್ರೇಡ್ ಮಾಡಬೇಕಷ್ಟೇ. ಗೋಲ್ಡಲ್ಲಿ ಇವತ್ತು ಮೂಮೆಂಟ್ ಕೂಡ ಚೆನ್ನಾಗಿದೆ. ನಿಫ್ಟಿ ನೋಡಿ ಬ್ರೇಕೌಟ್ ಆಗೋ ಥರ ಹೋಗಿ ಬ್ರೇಕೌಟ್ ಫೇಲ್ಯೂರಿಗೆ ಕನ್ವರ್ಟ್ ಕೂಡ ಆಗ್ತಾಯಿದೆ. ಇದೇ ಫಿಯರ್ ನಾನು ನಿಮ್ಗೆ ಹೇಳಿದ್ದು. ಅಫ್ಕೋರ್ಸ್ ಮಂತ್ಲಿ ಎಕ್ಸ್ಪೈರಿ ಇದ್ದಾಗ ಹಿಂದಿನ ದಿನ ಆಲ್ವೇಸ್ ಮಾರ್ಕೆಟಲ್ಲಿ ಸ್ವಲ್ಪ ಉಲ್ಟಾ ಪಲ್ಟಾ ನಡೆಯುತ್ತೆ. ಸೊ ಅದೇ ಭಯ. ಹಾಗಾಗಿ ಮತ್ತೆ ಫರ್ದರ್ ನಾನು ಇನ್ನೇನು ಟ್ರೇಡ್ ಮಾಡೋದಿಲ್ಲ ನಿಫ್ಟಿಯಲ್ಲಿ. ಸೊ ಇದೆ ನಂದು ಇವತ್ತಿನ ಡೇ. ನೋಡೋಣ, ಗೋಲ್ಡಲ್ಲಿ ಆಪರ್ಚುನಿಟಿ ಸಿಕ್ಕಿ ಟ್ರೇಡ್ ಮಾಡ್ತೀನಿ. ಅದರ್ವೈಸ್ ನಾನು ಏನಂದರೆ 1ನೇ ತಾರೀಕು ಕಳೆಯವರೆಗೂ ಸ್ವಲ್ಪ ಸ್ಲೋ ಮಾಡ್ತೀನಿ ಅಷ್ಟೇ. ನಾಳೆ ನಾಡಿದ್ದು ಕಳೆದ್ಮೇಲೆ ಆಮೇಲೆ ಫುಲ್ ಫ್ಲೆಡ್ಜಾಗಿ ಟ್ರೇಡ್ ಕಂಟಿನ್ಯೂ ಮಾಡ್ಬೋದು. ಬಿಕಾಸ್ ಮಾರ್ಕೆಟ್ ಸ್ಲೋಯಿಶ್ ಇದೆ. ನಾನು 2-3 ಇಯರ್ಸಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಸ್ಲೋ ಆಗಿದ್ದು ನೋಡಿರೋದು. ಸ್ಲೋ ಆಗಲಿಕ್ಕೂ ರೀಸನ್ ಇದೆ. ಆಲ್ ಟೈಮ್ ಹೈಯಲ್ಲಿದ್ದಾಗ ಸ್ವಲ್ಪ ಸ್ಲೋಯಿಶ್ ನೇಚರ್ ಮಾರ್ಕೆಟ್ ತೋರಿಸುತ್ತೆ, ಅದನ್ನೇ ಮಾಡ್ತಾಯಿದೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.